ಬದಲಾಗಿ ಮೈತ್ರಿ ಕೂಡ ಇದೆ. ಮೈತ್ರಿ ಲೆಕ್ಕಾಚಾರದಲ್ಲಿ ಯಾಕೆ ಇವತ್ತು ಟಿಕೆಟ್ ಅನೌನ್ಸ್ ಆಗೋದಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಪ್ಡೇಟ್ ಇಡ್ತೀವಿ. ನಾಳೆ ಮಾಜಿ ಸಿಎಂ ಕುಮಾರಸ್ವಾಮಿ ದೆಹಲಿ ಪ್ರವಾಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಇವತ್ತು ನಡೆಯೋ ಮೀಟಿಂಗ್ ಅಲ್ಲಿ ಕುಮಾರಸ್ವಾಮಿ ಅವರು ಇರೋದಿಲ್ಲ. ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ ಸುದ್ದಿಯ ಸಂಚಲನ ಇದೀಗ. ಪೊಲಿಟಿಕಲ್ ನ್ಯೂಸ್ ಅಂದ್ರೆ ರಿಪಬ್ಲಿಕ್ ಕನ್ನಡ 55 ಕೋಟಿ ಆಫರ್ ಡಿಕೆಶಿ ಬಾಂಬ್ಗೆ. ಡಿಕೆ ಶಿವಕುಮಾರ್ ಅವರು ಇವತ್ತೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಶಿವಶಂಕರಪ್ಪ ಅವ್ರಿಗೂ ಕೂಡ ಬಿಜೆಪಿಯವರು ಆಫರ್ ಅನ್ನ ಮಾಡಿದ್ರಂತೆ ರಾಜ್ಯಸಭಾ ಚುನಾವಣೆಯಲ್ಲಿ ವೋಟ್ ಹಾಕಿ ಅಂತೇಳಿ. ಒಂದು ಕಡೆ ಕುಮಾರಸ್ವಾಮಿ ಅವರು ನಾಳೆ ಡೆಲ್ಲಿಗೆ ಹೋಗ್ತಾರೆ, ಆ ಸುದ್ದಿ ಮುಂದಿನ ಅಂತಲ್ಲಿ ನಿಮ್ಗೆ ಮುಂದೆ ಇಡ್ತೀವಿ. ಈಗ ಪ್ರಮುಖವಾಗಿ ಶಿವಶಂಕರಪ್ಪ ಅವರ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರು. ಏನು ವಿಚಾರ ಅಂತಂದ್ರೆ, ಕುಮಾರಸ್ವಾಮಿ ಅವರು ಮೈತ್ರಿ ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರಂತೆ. ದುಡ್ಡಿನ ಅವಶ್ಯಕತೆ ಇದೆಯೇನ್ರಿ, ದುಡ್ಡೇ ಬೇಕಾದ್ರೆ ನಾವು ಕೊಡ್ತೀವಿ ಅನ್ನೋ ಈ ಅರ್ಥದಲ್ಲಿ ಅವರು ಮಾತಾಡಿದಾರಂತೆ. ನಮ್ಮ ಹಿರಿಯ ಶಾಸಕರವರು ಕಾಂಗ್ರೆಸ್ನ ಕಟ್ಟಾಳು, ಅವ್ರಿಗೆ ಅವ್ರು ಕಾಲ್ ಮಾಡಿ ವೋಟ್ ಹಾಕಿ ಅಂತ ಕೇಳ್ತಾರಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಬಾಂಬ್ ಅನ್ನ ಸಿಡಿಸಿದ್ರು. ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಶ್ಯಾಮ್ನವರು. ಶಿವಶಂಕರಪ್ಪನವರು ಏನ್ ಮಾತನಾಡಿದ್ದಾರೆ ಕೇಳಿಸ್ಕೊಂಡು. ಯಾರ್ಯಾರ ತರೋರಿಗೆ ಇನ್ನು 50-100 ಕೋಟಿ ಕೊಡ್ತೇನೆ ಅಂತ ಹೇಳ್ತಾರೆ. ನನ್ನ ಹತ್ರ ಅಂಕು ಬಂದಿಲ್ಲ. ಯಾವ ಬಿಜೆಪಿ ಅವರು ಬಂದಿಲ್ಲಪ್ಪ, ಯಾವ ಕಾಂಗ್ರೆಸ್ನವರು ಬಂದಿಲ್ಲ. ಡಿ ಕೆ ಶಿವಕುಮಾರ್ ಹೇಳಿದಾರೆ ಸರ್, ಅವರು ಬಂದಿಲ್ಲ. ಅವ್ರು ಹೇಳಿದ್ರೆ ಅವ್ರನ್ನ ಕೇಳಿ ಹೋಗಿ. ನಿಮ್ಮ ಹೆಸರು ಹೇಳಿದಾರೆ ಸರ್ ಸ್ಪಷ್ಟವಾಗಿ. ನನ್ನ ಹೆಸರು ಹೇಳಿದಾರೆ ಅವ್ರು ಹೇಳಿದ್ರು. ಸೆಕ್ರೆಟರಿನ ಕೇಳಿದ್ವಿ, ಅವರು ತಾಂಡಲ್ಲಿ ಬಂದಿಲ್ಲ ಅಂತ ಅವ್ರ ಹತ್ರ ಅಂತೇಳಿ. ರಾಜ್ಯಸಭೆ ಚುನಾವಣೆಯಲ್ಲಿ ತಮ್ಮ ಪಕ್ಷದವರು ಮತ ಹಾಕಲಿ ಅನ್ನೋ ಉದ್ದೇಶಕ್ಕೆ ತಮ್ಮ ಸಂಪರ್ಕ ಮಾಡಿದ್ರು ಅಂತ. ರಾಜ್ಯಸಭೆ ಚುನಾವಣೆಯೆಲ್ಲ ಇರೋದು ಅವಾಗ ಸರ್ ಅವಾಗ ಸಂಪರ್ಕ ಮಾಡಿ ಮತ ಹಾಕಕ್ಕೆ ಹೇಳಿದ್ರು. ಅವು ಓಟ್ ಕೇಳಕ್ಕೆ ಎಲ್ಲರಿಗೂ ಹಕ್ಕು. ಬಂದುತ್ತಾರೆ, ಆಪೋಸಿಷನ್ ಪಾರ್ಟಿ ಬರ್ತಾರೆ, ಓಟ್ ಕೇಳ್ತಾರೆ, ಹೋಗ್ತಾರೆ. ಸರ್ಕಾರ ಬೆಳೆಸೋಕ್ಕೆ ಆಫರ್ ಮಾಡಿ ಶ್ಯಾಮಶಂಕರಪ್ಪ ಮೂಲಕ ಬಿಜೆಪಿ ಕಾಂಟ್ಯಾಕ್ಟ್ ಮಾಡಿದ್ರು ಅಂತೇಳಿ ಡಿ ಕೆ ಅವೆಲ್ಲ ಸುಳ್ಳು, ಸುಮ್ಮನೆ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ಸುಳ್ಳು ಹೇಳಿದ್ರೆ ಸರ್ ಹಾಗಾದ್ರೆ? ಅವ್ರನ್ನ ಕೇಳಿ ಸುಳ್ಳು ಹೇಳಿದ್ರೆ ನಂತರಕ್ಕೂ ಬಂದಲ್ಲಪ್ಪ ದುಡ್ಡು ಬಂದು ಭಾಳ ತಾಂತಿದ್ದು, ನಾನು ಎಣಿಸ್ಕೊತಿದ್ದೆ. ಸಂಪರ್ಕ ಮಾಡಿಲ್ಲ. ಯಡಿಯೂರಪ್ಪ ಕುಮಾರಸ್ವಾಮಿ ಸಂಪರ್ಕ ಮಾಡಿದ್ರೆ ಏನು ಮಾತಾಡ್ತಾರೆ ಹಂಗೆ ಯಡಿಯೂರಪ್ಪ ಅವರು? ಎಲ್ಲ ಮುಂದೆ ಅವ್ರು ರಾಜ್ಯಸಭಾ ಚುನಾವಣೆ ಎಲ್ಲ ಕೇಳಿದ್ರು, ಓಟ ಸಹಾಯ ಮಾಡಿರಿ ಅಂದರು. ದುಡ್ಡಿನ ಸಹಾಯ ಬೇಕಾದ್ರೆ ಮಾಡ್ತವಪ್ಪ ಅಂತ ಹೇಳಿದ್ವಿ. ಓಟಿನ ಸಹಾಯ ಇಲ್ಲ ಓಟು ಇಲ್ಲ ನಡಿ ಅಷ್ಟೇ. ಸರ್ಕಾರ ಬೆಳೆಸೋಕ್ಕೆ ಆಫರ್ ಮಾಡಿ ಶ್ಯಾಮಶಂಕರಪ್ಪ ಮೂಲಕ ಬಿಜೆಪಿ ಕಾಂಟ್ಯಾಕ್ಟ್ ಮಾಡಿದ್ರು ಅಂತೇಳಿ ಡಿ ಕೆ ಅವೆಲ್ಲ ಸುಳ್ಳು, ಸುಮ್ಮನೆ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ಸುಳ್ಳು ಹೇಳಿದ್ರೆ ಸರ್ ಹಾಗಾದ್ರೆ? ಅವ್ರನ್ನ ಕೇಳಿ ಸುಳ್ಳು ಹೇಳಿದ್ರೆ ನಂತರಕ್ಕೂ ಬಂದಲ್ಲಪ್ಪ ದುಡ್ಡು ಬಂದು ಭಾಳ ತಾಂತಿದ್ದು, ನಾನು ಎಣಿಸ್ಕೊತಿದ್ದೆ. ಸಂಪರ್ಕ ಮಾಡಿಲ್ಲ. ಯಡಿಯೂರಪ್ಪ ಕುಮಾರಸ್ವಾಮಿ ಸಂಪರ್ಕ ಮಾಡಿದ್ರೆ ಏನು ಮಾತಾಡ್ತಾರೆ ಹಂಗೆ ಯಡಿಯೂರಪ್ಪ ಅವರು? ಎಲ್ಲ ಮುಂದೆ ಅವ್ರು ರಾಜ್ಯಸಭಾ ಚುನಾವಣೆ ಎಲ್ಲ ಕೇಳಿದ್ರು, ಓಟ ಸಹಾಯ ಮಾಡಿರಿ ಅಂದರು. ದುಡ್ಡಿನ ಸಹಾಯ ಬೇಕಾದ್ರೆ ಮಾಡ್ತವಪ್ಪ ಅಂತ ಹೇಳಿದ್ವಿ. ಓಟಿನ ಸಹಾಯ ಇಲ್ಲ ಓಟು ಇಲ್ಲ ನಡಿ.